ವಿದೇಶದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಯಾವಾಗ ವಾಪಸ್ ಬರ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮೇ 3ನೇ ತಾರೀಕು ವಾಪಸ್ ಬರುವಂಥ ಸಾಧ್ಯತೆ ಇದೆ. ವಿದೇಶಕ್ಕೆ ತೆರಳೋ ಮುನ್ನ ರಿಟರ್ನ್ ಟಿಕೆಟ್ ಕೂಡ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ರು. ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಲುಫ್ತಾನ್ಸಾ ಏರ್ಲೈನ್ಸ್ ಅಲ್ಲಿ ರಿಟರ್ನ್ ಟಿಕೆಟ್ ಅನ್ನ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ರು. ಮೇ 3ನೇ ತಾರೀಕು ಫ್ರಾಂಕ್ಫರ್ಟ್ನಿಂದ ಹೊರಡುವಂಥ ವಿಮಾನ ಮಧ್ಯರಾತ್ರಿ 1:30 ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪುತ್ತೆ. ಆ ವಿಮಾನದಲ್ಲಿ ಬೆಂಗಳೂರಿಗೆ ವಾಪಸ್ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೇ 3ನೇ ತಾರೀಕು ಅವರು ಬರ್ತಾರೆ ಅನ್ನೋ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಗ ಮೇ 3ನೇ ತಾರೀಕು ಬರೋದು ಕನ್ಫರ್ಮ್ ಹಂಗಿದ್ರೆ? ರಕ್ಷತ್, ಈಗಾಗಲೇ ನೋಟಿಸ್ ನೀಡಿರೋದ್ರಿಂದ ನೋಟಿಸಿಗೆ ರಿಯಾಕ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ನೋಟಿಸ್ನಲ್ಲಿ ಪ್ರಮುಖವಾಗಿ ಅವರು ಟೈಮ್ ಲಿಮಿಟ್ ಅನ್ನ ಮೆನ್ಷನ್ ಮಾಡಿಲ್ಲ. 41 ಏನ ಅಡಿಯಲ್ಲಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು, ರೇವಣ್ಣ ಅವರಿಗೆ ಒಂದ್ ಕಡೆ ಬಂದು ಫಿಸಿಕಲ್ ಆಗಿ ಕೊಟ್ರೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ವಾಟ್ಸ್ಆಪ್ ನಂಬರ್ಗೆ ಈಗಾಗಲೇ ವಾಟ್ಸ್ಆಪ್ ಮುಖಾಂತರವಾಗಿ ಆ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಹಾಗಾಗಿ ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಅವರು ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಯಾವಾಗ ಹೋಗ್ತಾ ಇದ್ರು, ಹೋಗುವಂತ ಸಂದರ್ಭದಲ್ಲಿ ರಿಟರ್ನ್ ಟಿಕೆಟ್ ಅನ್ನ ಕೂಡ ಬುಕ್ ಮಾಡಬೇಕಾಗುತ್ತೆ. ಅಂದ್ರೆ ಇಮಿಗ್ರೇಷನ್ ಕ್ಲಿಯರೆನ್ಸ್ ಆಗಬೇಕು ಅಂದ್ರೆ ಅಲ್ಲಿ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಬೇಕಾಗುತ್ತೆ. ಅದನ್ನ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಮೇ 3ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅವರಿಗೆ ಅಲ್ಲಿಂದ ಲುಫ್ತಾನ್ಸಾ ಏರ್ವೇಸ್ ನಲ್ಲಿ ಟಿಕೆಟ್ ಬುಕ್ ಮಾಡಿರೋದು ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಮಧ್ಯರಾತ್ರಿ 1:30 ಸುಮಾರಿಗೆ ಅವ್ರು ಬರ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿರೋದ್ರಿಂದ ಈಗ ಸದ್ಯ SIT ಅಧಿಕಾರಿಗಳು ಆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗಾಗಲೇ ಕಂಪ್ಲೀಟ್ ಆದ ಮಾಹಿತಿಯನ್ನು ಪಡೆದುಕೊಂಡು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಆ 3ನೇ ತಾರೀಕು ಮಧ್ಯರಾತ್ರಿ ಅಲ್ಲೇ ಹೋಗಿ ಅವ್ರಿಗೆ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಅಂದ್ರೆ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಅವ್ರಿಗೆ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗ ಸಪೋಸ್ ಒಂದು ವೇಳೆ ಏನಾದ್ರೂ ಅವರು ಮೊದಲನೇ ನೋಟಿಸ್ಗೂ ರಿಯಾಕ್ಟ್ ಮಾಡದೆ, 2ನೇ ನೋಟಿಸ್ಗೂ ರಿಯಾಕ್ಟ್ ಮಾಡದೆ ಇದ್ದಾಗ 3ನೇ ನೋಟಿಸ್ ಅಂದ್ರೆ ಫೈನಲ್ ನೋಟಿಸ್ ಅನ್ನ ಕೊಡ್ತಾರೆ. ಅದಕ್ಕೂ ರಿಯಾಕ್ಟ್ ಮಾಡದೇ ಇದ್ದಲ್ಲಿ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಅವರು ಬರೋದನ್ನ ಕಾಯ್ತಾ ಇದ್ದಾರೆ. ಅಂದ್ರೆ ಮೇ 3ನೇ ತಾರೀಕು ಅವರೇನು ವಾಪಸ್ ಬರ್ತಾರೆ, ವಾಪಸ್ ಬಂದ ನಂತರ ಅವರನ್ನ ಅವ್ರಿಗೆ ಡೈರೆಕ್ಟ್ ಆಗಿ ನೋಟಿಸ್ ಸರ್ವ್ ಮಾಡಿ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಡಲಿದ್ದಾರೆ. ಈಗಾಗಲೇ ರೇವಣ್ಣ ಅವರಿಗೆ ನೋಟಿಸ್ ಸರ್ವ್ ಮಾಡಿರೋದ್ರಿಂದ ಇಬ್ರು ಕೂಡ, ಅಂದ್ರೆ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಇಬ್ರು ಕೂಡ ನೇರವಾಗಿ ಜೊತೆಯಲ್ಲೇ ಹೋಗಿ ವಿಚಾರಣೆಯನ್ನ ಎದುರಿಸ್ತಾರಾ ಅಥವಾ ಪ್ರತ್ಯೇಕವಾಗಿ ಹೋಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.